ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇಂಡಿಯನ್ ಸಿನಿಮಾದ ಬಹುದೊಡ್ಡ ಪ್ರಶ್ನೆ ಬಗ್ಗೆ. ಅದೇ ಬಾಹುಬಲಿ 3. ಈ ಫ್ರಾಂಚೈಸ್ ಬಗ್ಗೆ ಎಷ್ಟೊಂದು ವದಂತಿಗಳು ಹರಿದಾಡ್ತೀವಲ್ವಾ? ಯಾವುದು ಸತ್ಯ, ಯಾವುದು ಸುಳ್ಳು? ಬನ್ನಿ ಇವತ್ತು ಆ ರಹಸ್ಯದ ಆಳಕ್ಕಿಳಿದು ನೋಡೋಣ. ಸರಿ, ಹಾಗಾದ್ರೆ ಎಲ್ಲರ ತಲೆಯಲ್ಲೂ ಓಡಾಡ್ತಿರೋ ಆ ಒಂದೇ ಪ್ರಶ್ನೆ, ನಿಜವಾಗ್ಲೂ ಬಾಹುಬಲಿ 3 ಬರ್ತಿದ್ಯಾ? ಹೌದು, ಈ ಒಂದು ಪ್ರಶ್ನೆ ಇದೆಯಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ರೀತಿ ಸಂಚಲನ ಸೃಷ್ಟಿ ಮಾಡಿದೆ. ಅಂದಾಗೆ ಈ ಪ್ರಶ್ನೆಗೆ ಯಾಕಿಷ್ಟು ಬೆಲೆ? ಯಾಕೆಲ್ರೂ ಇದರ ಬಗ್ಗೆ ಮಾತಾಡ್ತಿದ್ದಾರೆ? ಉತ್ತರ ಇಲ್ಲಿದೆ ನೋಡಿ. ಈ ಸಂಖ್ಯೆಯಲ್ಲಿ 2,500 ಕೋಟಿ ರೂಪಾಯಿ. ಹೌದು, ಬಾಹುಬಲಿ 1 ಮತ್ತೆ 2 ಸೇರಿ ಮಾಡಿರೋ ಕಲೆಕ್ಷನ್ ಇದು. ಇದು ಬರೀ ಸಿನಿಮಾ ಅಲ್ಲ, ಇದು ಇಂಡಿಯನ್ ಸಿನಿಮಾದ ಒಂದು ಹೆಗ್ಗುರ್ತು. ಸರಿ, ಈ ವದಂತಿಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಸದ್ಯಕ್ಕೆ ಸತ್ಯ ಏನು ಅಂತ ನೋಡೋಣ. ಒಂದು ಹೊಸ ಸಿನಿಮಾ ಪ್ರಾಜೆಕ್ಟ್ ನಡೀತಿರೋದು ನಿಜ. ಆದರೆ ಅದು ನಾವು ಅನ್ಕೊಂಡಿರೋ ಬಾಹುಬಲಿ 3ನಾ ಅಥವಾ ಕಥೆಯಲ್ಲಿ ಏನಾದರೂ ಟ್ವಿಸ್ಟ್ ಇದೆಯಾ? ಬನ್ನಿ ನೋಡೋಣ. ಓಕೆ, ಈ ಹೊಸ ಪ್ರಾಜೆಕ್ಟ್ ಹೆಸರು ಬಾಹುಬಲಿ ದ ಎಪಿಕ್. ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಇದು ಬಾಹುಬಲಿ 3 ಅಲ್ಲ, ಬದಲಾಗಿ ಇದು ಬಾಹುಬಲಿ 1 ಮತ್ತೆ ಬಾಹುಬಲಿ 2 ಎರಡೂ ಸಿನಿಮಾಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ಸಿನಿಮಾವಾಗಿ ರೀ-ಎಡಿಟ್ ಮಾಡಿಯೋ ಒಂದು ವರ್ಷನ್. ವಿಶೇಷ ಅಂದ್ರೆ ಇದರ ಮೇಲ್ವಿಚಾರಣೆಯನ್ನ ಖುದ್ದು ರಾಜಮೌಳಿಯವರೇ ವಹಿಸ್ಕೊಂಡಿದ್ದಾರೆ. ಒಂದು ನಿಮಿಷ, ಇಲ್ಲಿ ನೋಡಿ. ಮೂಲ ಸಿನಿಮಾಗಳು ಅಂದ್ರೆ ಪಾರ್ಟ್ 1 ಮತ್ತು 2 ಸೇರಿ ಸುಮಾರು 5.5 ಗಂಟೆ ಇತ್ತು. ಆದ್ರೆ ಈ ದಿ ಎಪಿಕ್ ಇದೆಯಲ್ಲ, ಇದು ಕೇವಲ 3 ಗಂಟೆ 40 ನಿಮಿಷ ಮಾತ್ರ. ಅಂದ್ರೆ ಕಥೆಯನ್ನ ಇನ್ನಷ್ಟು ಟೈಟಾಗಿ, ಫಾಸ್ಟಾಗಿ ಹೇಳೋ ಪ್ರಯತ್ನ ಇದು ಅಂತಾನೆ ಹೇಳ್ಬೋದು. ಇದರ ಸ್ಟ್ರಕ್ಚರ್ ತುಂಬಾನೇ ಸಿಂಪಲ್. ಸಿನಿಮಾದ ಫಸ್ಟ್ ಹಾಫ್ ಬಾಹುಬಲಿ ಪಾರ್ಟ್ 1 ಇಂದ ತಗೊಂಡಿದ್ದಾರೆ, ಸೆಕೆಂಡ್ ಹಾಫ್ ಬಾಹುಬಲಿ ಪಾರ್ಟ್ 2 ಇಂದ. ಅಂದ್ರೆ ಒಂದೇ ಟಿಕೆಟ್ನಲ್ಲಿ ಇಡೀ ಮಹಾಗಾಥೆಯನ್ನ ಮತ್ತೊಮ್ಮೆ ದೊಡ್ಡ ಪರದೆ ಮೇಲೆ ನೋಡೋ ಒಂದು ಅದ್ಭುತ ಅವಕಾಶ ಇದು. ಓಕೆ, ಇದುವರೆಗೂ ನಾವು ನೋಡಿದ್ದು ಫ್ಯಾಕ್ಟ್ಸ್, ಅಂದ್ರೆ ಸತ್ಯಾಂಶ ಏನು ಅಂತ. ಈಗ ಶುರುವಾಗೋದೇ ಅಸ್ಲಿ ಆಟ. ಈ ರೀರಿಲೀಸ್ನಿಂದ ಹುಟ್ಟುಕೊಂಡಿರೋ ಒಂದಷ್ಟು ಬಿಸಿ ಬಿಸಿ ವದಂತಿಗಳ ಕಡೆ ಗಮನ ಕೊಡೋಣ. ಯಾಕಂದ್ರೆ ಕತೆಗೆ ನಿಜವಾದ ಟ್ವಿಸ್ಟ್ ಸಿಗೋದೇ ಇಲ್ಲಿಂದ. ಸೋಷಿಯಲ್ ಮೀಡಿಯಾದಲ್ಲಂತೂ ಪೋಸ್ಟರ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಅದರ ಪ್ರಕಾರ ಈ ದಿ ಎಪಿಕ್ ಸಿನಿಮಾದ ಕೊನೆಯಲ್ಲಿ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಬರುತ್ತೆ. ಅದರಲ್ಲಿ ಬಾಹುಬಲಿ 3 ಅಧಿಕೃತವಾಗಿ ಅನೌನ್ಸ್ ಆಗತ್ತೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತಿದ್ದಾರೆ, ಅಕ್ಟೋಬರ್ 31, 2025. ಆದ್ರೆ ಈ ಎಲ್ಲ ಎಕ್ಸೈಟ್ಮೆಂಟ್ಗೆ ತಣ್ಣೀರು ಎರಚೋ ಹಾಗೆ ಸಿನಿಮಾದ ನಿರ್ಮಾಪಕರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಹೇಳಿದ್ದಿಷ್ಟೇ, ಸದ್ಯಕ್ಕೆ ಬಾಹುಬಲಿ 3 ಅನೌನ್ಸ್ ಆಗುತ್ತಿಲ್ಲ, ಈ ಥರದ ವದಂತಿಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಹಾಗಾದ್ರೆ ಬಾಹುಬಲಿ 3 ಬರೋಲ್ಲ ಅಂತಾದ್ರೆ ನಿರ್ಮಾಪಕರು ಹೇಳಿದ ಆ ದೊಡ್ಡ ಸರ್ಪ್ರೈಸ್ ಅನ್ನೋದು ಏನು? ಅಲ್ಲೊಂದೇನೋ ಇದೆ ಅಂತ ಅವರೇ ಹೇಳಿದ್ದಾರೆ. ಈಗ ಈ ಸುಳ್ಳು ವದಂತಿಗಳನ್ನೆಲ್ಲ ಬಿಟ್ಟು ಆ ನಿಜವಾದ ಸರ್ಪ್ರೈಸ್ ಏನಾಗಿರ್ಬೋದು ಅನ್ನೋ ರಹಸ್ಯದ ಹಿಂದೆ ಹೋಗೋಣ. ಸರಿ, ಈ ಸರ್ಪ್ರೈಸ್ ಬಗ್ಗೆ ಮುಖ್ಯವಾಗಿ 3 ಥಿಯರಿಗಳು ಓಡಾಡ್ತಿವೆ. ಒಂದು, ಒರಿಜಿನಲ್ ಸಿನಿಮಾದಿಂದೇ ಡಿಲೀಟ್ ಮಾಡಿದ್ದ ಸೀನ್ಗಳನ್ನ ಇದರಲ್ಲಿ ಸೇರಿಸಿರ್ಬೋದು. 2, ಪ್ರಭಾಸ್ ಮತ್ತು ರಾಜಮೌಳಿ ಕಾಂಬಿನೇಷನ್ನ ಮುಂದಿನ ಸಿನಿಮಾದ ಬಗ್ಗೆ ಏನಾದರೂ ಹಿಂಟ್ ಕೊಡ್ಬೋದು. ಅಥವಾ 3ನೇ ಮತ್ತು ಎಲ್ಲಕ್ಕಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರೋ ಸಾಧ್ಯತೆ, 1, ಸಂಪೂರ್ಣ ಹೊಸ ಎಂಡಿಂಗ್. ಹೌದು, ಈಗ ನಾವು ಮಾತಾಡೋಣ ಆ ಮೋಸ್ಟ್ ಎಕ್ಸೈಟಿಂಗ್ ಥಿಯರಿ ಬಗ್ಗೆ. ಅದೇ ಹೊಸ ಅಂತ್ಯ. ಕೇಳಿ ಬರ್ತಿರೋ ಸುದ್ದಿಗಳ ಪ್ರಕಾರ ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಕೊಂದ ಅನ್ನೋ ಸೀಕ್ರೆಟ್ ಲೀಕ್ ಆಗ್ಬಾರ್ದು ಅಂತ ರಾಜಮೌಳಿಯವರು ಬಾಹುಬಲಿ 2ಗಾಗಿ 4 ಬೇರೆ ಬೇರೆ ಕ್ಲೈಮ್ಯಾಕ್ಸ್ಗಳನ್ನ ಶೂಟ್ ಮಾಡಿದ್ರಂತೆ. ಯೋಚನೆ ಮಾಡಿ, ಒಂದು ವೇಳೆ ಈ ಹೊಸ ದಿ ಎಪಿಕ್ ಸಿನಿಮಾದಲ್ಲಿ ಆ 4ರಲ್ಲಿ ಯಾವುದಾದ್ರೂ ಒಂದು ಪರ್ಯಾಯ ಅಂತ್ಯವನ್ನ ಬಳಸಿದ್ಲೇ ಏನಾಗ್ಬೋದು? ಅದು ಇಡೀ ಕಥೆಯನ್ನೇ ತಲೆಕೆಳಗು ಮಾಡಿ ಬಾಹುಬಲಿ 3ಗೆ ಒಂದು ಹೊಸ ದಾರಿಯನ್ನೇ ಸೃಷ್ಟಿ ಮಾಡಬಹುದಲ್ವಾ? ಸರಿ, ಈಗ ನಾವು ಈ ಇಡೀ ಚರ್ಚೆಯ ಕೊನೆಯ ಆದ್ರೆ ಬಹುಮುಖ್ಯವಾದ ಸುಳಿವಿನ ಹತ್ರ ಬಂದಿದ್ದೇವೆ. ಈ ಒಂದು ಸುಳಿವು ಬಾಹುಬಲಿಯ ಭವಿಷ್ಯದ ಬಾಗಿಲನ್ನೇ ತೆಗೆಯಬಹುದು. ಹೌದು, ಆ ಪೋಸ್ಟ್ ಕ್ರೆಡಿಟ್ ಸೀನ್ ಇದೆಯಲ್ಲ, ಅದರ ಅವಧಿ ಕೇವಲ 45 ಸೆಕೆಂಡ್ಗಳು. ಈ ಒಂದು ಚಿಕ್ಕ ಡೀಟೇಲ್ ಈ ಇಡೀ ರಹಸ್ಯವನ್ನ ಇನ್ನಷ್ಟು ದೊಡ್ಡದು ಮಾಡಿದೆ. ಅಷ್ಟಕ್ಕೂ ಆ 45 ಸೆಕೆಂಡ್ಗಳಲ್ಲಿ ಏನನ್ನ ತೋರಿಸಕ್ ಸಾಧ್ಯ? ಹಾಗಾದ್ರೆ ಕೊನೆ ಪ್ರಶ್ನೆ, ಆ 45 ಸೆಕೆಂಡ್ಗಳಲ್ಲಿ ಅಡಗಿರೋದೇನು? ಕತೆಗೆ ಒಂದು ಹೊಸ ತಿರುವು ಕೊಡುವ ಪರ್ಯಾಯ ಅಂತ್ಯನಾ? ಅಥವಾ ಬಾಹುಬಲಿ 3 ಬರುತ್ತೆ ಅನ್ನೋ ಅಧಿಕೃತ ಘೋಷಣೆನಾ? ಅಥವಾ ನಾವ್ಯಾರೂ ಊಹಿಸಿದ ಬೇರೆನಾದ್ರೂ ಇದೆಯಾ? ಉತ್ತರ ಸದ್ಯಕ್ಕಂತೂ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನಾವು ಕಾಯಲೇಬೇಕು.